ನಮ್ಮ ನಿಷ್ಠುರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುವರ್ಣ ಟಾರ್ಗೆಟ್. ಇಂದಿನ ಅತಿಥಿ ಮೈಸೂರು ರಂಗಾಯಣದ ನಿರ್ದೇಶಕ ಜನಾರ್ದನ್, ಜನ್ನಿ ಅಂತಲೇ ಖ್ಯಾತಿಯಾಗಿರ್ತಕ್ಕಂಥ ಜನಾರ್ದನ್ ನಮ್ಮ ಜೊತೆಗಿದ್ದಾರೆ. ಸೊ ಜನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಸೊ ಅಲೆಮಾರಿ ಇವತ್ತು ರಂಗಾಯಣ ನಿರ್ದೇಶಕರಾಗಿದ್ದೀರಿ, ಇದು ಬಯಸದೇ ಬಂದ ಭಾಗ್ಯ. ನಾನು ಹೌದು ಸರ್, ಸತ್ಯವಾಗಲಿ ನಾವು ಯಾವುದನ್ನು ಯಾವತ್ತೂ ಬಯಸಲೇ ಇಲ್ಲ. ಅಂದರೆ ವಸೂಲಿಬಾಜಿ ಮಾಡಿಲ್ಲ. ನೋ ನೋ ಇಂಪಾಸಿಬಲ್. ಅದರ ಅವಶ್ಯಕತೆಯೂ ಬೀಳಲಿಲ್ಲ ನಮಗೆ. ಅಂದರೆ ಕನಸು ಕಾಣ್ತಾ ಎಷ್ಟು ವರ್ಷ ಆಗಿತ್ತು ರಂಗಾಯಣ ನಿರ್ದೇಶಕ ಆಗಬೇಕು ಇದರ ಬೆಳಕಿನಲ್ಲಿ? ಇಲ್ಲ, ರಂಗಾಯಣ ಕಟ್ಟಿದ್ದೇ ನಾವು. ಹಂಗೆ ನೋಡೋದಾದರೆ ರಂಗಾಯಣದ ಪೂರ್ವಭಾವಿಯ ಯೋಜನೆಯ ಎಲ್ಲ ಹಂತಗಳಲ್ಲೂ ಕೂಡ ಕಾರಂತರೊಟ್ಟಿಗೆ ನಾನಿದ್ದವನು. ಕಾರಂತರ ಶಿಷ್ಯರು? ಕಾರಂತರ ಪಟ್ಟ ಶಿಷ್ಯ ನಾನು, ಕಾರಂತರ ಅಚ್ಚುಮೆಚ್ಚಿನ ಶಿಷ್ಯ. ಅಲ್ಲ, ಒಂದು ಆಸೆ ಇರುತ್ತೆ, ಕಟ್ಟಿದ ಮನೆ ಯಜಮಾನ ಆಗಬೇಕು ಅಂತ. ಆ ಯಜಮಾನ ಆದ್ರೇನೋ ಅಂತ ಒಂದು ಸಂಭ್ರಮ ಇದೆ. ಅಲ್ಲ, ರಂಗಭೂಮಿ ಅಲ್ವಾ ಇದು, ಯಜಮಾನಿಕೆ ಇಲ್ಲಿ ಇಲ್ಲವೇ ಇಲ್ಲ. ಅದು ಕೆಲವು ಕಹಿ ಘಟನೆಗಳಿವೆ, ಅದು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋ ಅಂಥದ್ದಲ್ಲ. ರಂಗಭೂಮಿಯಲ್ಲಿ ಯಾವತ್ತೂ ಪ್ರೀತಿ ಹಂಚ್ಕೊಳ್ಳೋ ಕೈ ಘಟನೆ ಆಗಿದೆ ಆಗಿದೆ ಆದರೆ ಅದು ಹಂಚ್ಕೊಳ್ಳೋ ಕೈ ಅನುಭವಗಳೇ ನಿಮಗೆ ಗಟ್ಟಿ ಮಾಡ್ತಾ ಅಂತ. ಈ ರಂಗಾಯಣ ನಿರ್ದೇಶಕದ ಸ್ಥಾನಕ್ಕೆ ಒಬ್ಬ ಅಲೆಮಾರಿ ಬೀದಿಯಿಂದ ರಂಗಾಯಣಕ್ಕೆ ಹೋಗುವಂಥದ್ದೇ ಒಂದು ದೊಡ್ಡ ಭವ್ಯ ಇತಿಹಾಸ ಅದು. ಸರ್, ಹಂಗೆ ಆಗಬೇಕಲ್ವಾ ನಮ್ಮ ಕಾನ್ಸೆಪ್ಟ್. ತಾತ್ವಿಕವಾಗಿ ನಾನು ಅದನ್ನು ಒಪ್ಪೋನು. ನಾನು ಬೀದಿಯ ಹೂವೇನಿದೆ, ಬೀದಿಯ ಕನಸೇನಿದೆ, ಕೆಸರಿನ ಕಮಲ ಏನಿದೆ, ಅದು ನಿಜವಾದಂಥ ಸ್ಥಾನವನ್ನು ಮುಟ್ಟಬೇಕು. ಅದು ಪ್ರಜಾಪ್ರಭುತ್ವವಾದಂಥ ನ್ಯಾಯವಾದಂಥ ವಾದ. ಅದು ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನೋವಿದೆ, ಅದು ಆಗಬೇಕು ಅನ್ನೋ ಕನಸಿದೆ. ಬಟ್ ನೀವೊಂದು ನಿರ್ದೇಶಕರಾದ್ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ ಒಂದು ಪತ್ರಿಕೆಗೆ, ಆಂದೋಲನ ಪತ್ರಿಕೆಗೆ, ನಾನು ಸರ್ಕಾರದ ಏಜೆಂಟ್ ಆಗೋದಿಲ್ಲ ಅಂತ. ಅಂದರೆ ನೀವು ರಂಗಾಯಣ ನಿರ್ದೇಶಕ ಅಂದರೆ ಸರ್ಕಾರದ ಗುಲಾಮ ಅಂತ ಆಗುತ್ತೆ. ಸರ್, ಅದೇನಾಗುತ್ತೆ ಅಂದರೆ ಅಲ್ಲೇ ತಪ್ಪು ತಿಳುವಳಿಕೆ. ನೋಡಿ, ರಂಗಾಯಣ ಅನ್ನತಕ್ಕಂಥದ್ದು ಒಂದು ಸ್ವಾಯತ್ತ ಸಂಸ್ಥೆ. ಕಾರಂತರು ಭಾಳ ವಿಷನರಿ, ಇದು ಭಾಳ ಇಂಡಿಪೆಂಡೆಂಟ್ ಬಾಡಿ. ಆದರೆ ಸರ್ಕಾರದ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಇದೊಂದು ಇಲಾಖೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದು ನೀವು ಸರ್ಕಾರಿ ನೌಕರರಲ್ಲ ಈಗ. ನೋ, ಸ್ಯಾಲ್ರಿ ಬರುತ್ತೆ ಸರ್. ಒಂದೇನಾದರೆ ಸ್ಯಾಲಿ ಅನ್ನತಕ್ಕಂಥದ್ದನ್ನು ನಮ್ಮ ದುಡಿಮೆಗೆ ಕೊಡ್ತಕ್ಕಂಥದ್ದು ಅತ್ಯಂತ ಗೌರವದ ಧನ. ಅದು ಅದರಲ್ಲೂ ಇಲ್ಲಿ ನಾನು ಸ್ಯಾಲ್ರಿಗೆ ಬಂದಿಲ್ಲ. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇರೋನು, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್, NCERTಯ ಒಂದು ಭಾಗ ಅದು. ಅದರಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಶಾಲೆ ಇದೆ. ಆ ಶಾಲೆಯಲ್ಲಿ ನಾಟಕದ ಶಿಕ್ಷಕ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿಂದ ನಿಯೋಜನೆ ಮೇಲೆ ಬರ್ತಾಯಿದ್ದೀನಿ. ನಾನು ನ್ಯಾಯಯುತವಾಗಿ ಶಿಕ್ಷಕನಾಗಿ ಎಷ್ಟು ಸಂಬಳವನ್ನು ತೊಗೋತಾ ಇದ್ನೋ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಷ್ಟೇ ಸಂಬಳವನ್ನು ನಾನು ಕೊಡ್ತೀನಿ. ಇತ್ತೀಚೆಗೆ ಅಂದರೆ ಕಳೆದ ಒಂದು 10 ವರ್ಷಗಳ ಬೆಳವಣಿಗೆ ನೋಡ್ತಾ ಇದ್ದಾರೆ. ರಂಗಾಯಣ ಅದು ನಿಮಗೆ ಹಲ್ಲಿದೆ ಕಡಲೆ ಇಲ್ಲ, ಕಡಲೆ ಇದೆ ಹಲ್ಲಿಲ್ಲ ಅನ್ನೋ ರೀತಿಯ ರಂಗಾಯಣ ಆಗಿದೆ. ಒಂದು ರೀತಿ ನಾಮಕಾವಾಸ್ತೆ ರಂಗಾಯಣ ನಿರ್ದೇಶಕರು ಅನ್ನುವ ಮಟ್ಟಕ್ಕೆ ಬಂದು ನಿಂತಿದೆ. ನಾನು ಯಾರನ್ನೂ ವೈಯಕ್ತಿಕವಾಗಿ ದ್ವೇಷ ಮಾಡೋದಿಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಅವ್ರದ್ದೇ ಆದಂಥ ರೀತಿ ನೀತಿಯ ಕ್ರಿಯಾ ಯೋಜನೆಗಳಿರುತ್ತೆ. ಆದರೆ ಇದಂತೂ ಸತ್ಯ, ರಂಗಾಯಣ ಯಾವ ಮಟ್ಟಕ್ಕೆ ಹೋಗಬೇಕಿತ್ತು, ಯಾವ ಇದಕ್ಕೆ ಅಂದರೆ ಕಾರಂತರು ಕನಸು 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 ಅಂತ ಮಾತಾಡ್ತಿದ್ದೀವಿ. ಕಾರಂತರು ಇಡೀ ಭಾರತೀಯ ರಂಗಭೂಮಿಯ ಮಹಾ ಪಿತೃಸ್ಥಾನ. ದೆಹಲಿಯಲ್ಲಿ ಸಂಪೂರ್ಣವಾಗಿ ಸೆಂಟ್ರಲೈಸ್ ಆಗಿದ್ದಂಥ NSD ಅಂತ, ಅದು ಸಂಪೂರ್ಣವಾಗಿ ವೆಸ್ಟರ್ನೈಸ್ಡ್ ಆಗಿತ್ತು, ಡಿಸೆಂಟ್ರಲೈಸ್ ಮಾಡಬೇಕು ಅಂತ. ಕಾರಂತರು ಹೋದ್ಮೇಲೆ ಅದಕ್ಕೊಂದು ಭಾರತೀಯ ರೂಪ ಬಂದಿದ್ದು. ಅಂದರೆ ಅವರಿಗೆ ಭಾಳ ಡೆಫಿನೇಟ್ ಆದಂಥ ಕನಸಿತ್ತು. 21 ವರ್ಷಗಳ ಹಿಂದೆ ಆ ಕನಸೇ ಇವತ್ತು ರಂಗಾಯಣ. 25 ವರ್ಷಗಳ ಹಿಂದಿನ ಕನಸೇ ಅದು. ಆದರೆ ಸ್ವಲ್ಪ ಮಟ್ಟಿಗೆ ಕೆಲವು ಪ್ರಯೋಗಗಳು ನಡೆದಿವೆ. ಪ್ರಯೋಗಶೀಲತೆಯನ್ನು ಸಂಪೂರ್ಣವಾಗಿ ಇನ್ನೂ ಮುಟ್ಟಿಲ್ಲ, ಬಟ್ ಮುಟ್ಟೋ ಎಲ್ಲ ಸಾಧ್ಯತೆಗಳು ಇವೆ ಅನ್ನೋ ಕನಸು ಇನ್ನೂ ಇದೆ ಸರ್. ಈಗ ನಿಮ್ಮ ಗುರುಗಳಾದಂಥ ಕಾರಂತರ ಕಲ್ಪನೆ ಏನಾಗಿತ್ತು ಅಂದರೆ, ರಂಗಾಯಣ ಅನ್ನುವಂಥದ್ದು ಅದು ಜಂಗಮ ಆಗಬೇಕು. ಎಲ್ಲೋ ಒಂದು ಕಡೆ ಅದು ಒಂದು ರೀತಿ ಜಂಗಮತ್ವ ಕಳ್ಕೊಳ್ತಾ ಇದೆ, ಸ್ಥಾವರ ಆಗ್ತಾ ಇದೆ. ಸರ್, ಮಧ್ಯೆ ಅನೇಕ ಇತಿಮಿತಿಗಳನ್ನು ರಂಗಾಯಣ ಅನುಭವಿಸ್ಬಿಡ್ತು. ಕಾರಂತರದ್ದೇನು ತತ್ವ ಹೇಳಿದ್ರೋ ಅದೇ ರೀತಿಗೆ ಆ ಮನುಷ್ಯ ಹೇಳಿದ್ದು. ನೀವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ, ಈಗ ಜಂಗಮತ್ವಕ್ಕೆ ಹೋಗಬೇಕು ಅಂತ. ಸಿದ್ಧತೆ ಮಾಡಲೇಬೇಕು. ಬೇಸಿಕಲಿ ನಾನೇ ಜಂಗಮ. ನಮಗೆ ಸ್ಥಾವರ ಇದ್ದು ಯಾವತ್ತೂ ಅಲ್ಲ. ಜನ್ನಿ ಜಂಗಮ ಸ್ಥಾವರದ ನಿರ್ದೇಶಕ ಆಗಿದ್ದಾರೆ ಅಂತ. ಸ್ಥಾವರವನ್ನು ಜಂಗಮ ಮಾಡೋದು ಎಷ್ಟೊತ್ತು ಕೆಲಸ ಸರ್. ಆದರೆ ಕರ್ನಾಟಕದ ಮಂದಿ ರಂಗಾಯಣದ ಬಗ್ಗೆ ಭಾಳ ದೊಡ್ಡ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಹೆದರಿಕೆ ಶುರುವಾಗಿ. ನಾವು ಎದುರೋರಲ್ಲ ಕೆಲಸಕ್ಕೆ ಯಾವತ್ತೂ ಕೂಡ. ಯಾಕೆ ಅಂತ ನಾನು ಕೇಳ್ತೀನಿ ಜನ್ನಿ ಅವರೇ. ನಾನು ಕೂಡ ಹೋರಾಟದ ದಿನಗಳಲ್ಲಿ ವಿದ್ಯಾರ್ಥಿ ಚಳವಳಿಯಲ್ಲಿದ್ದಾಗ ನಿನ್ನೆ ದಿನ ನನ್ನ ಜನ ಅಂತ ನೀವು ಹಾಡಾಡಿದ್ರಿ. ಅದನ್ನು ಈ ಮೂಲಕ ನಿಮ್ಮ ಜೊತೆ ಈಗಲೂ ಜನ ಇದ್ದಾರ ಅಂತ. ಅಯ್ಯೋಯ್ಯೋ, ನನಗೆ ನಾನೇನು ಮಾಡಿಬಿಟ್ಟೆ, ನಮ್ಮ ಕ್ಷೇತ್ರ, ನಾನು ಅವಾಗ ಭಾಳ ಬೀದಿಯಲ್ಲಿ ಜನಗಳು ನನ್ನನ್ನು
ಭಾಳ ದೊಡ್ಡ ಸ್ಟಾರ್ನ ಮಾಡಿದ್ರು. ಬೀದಿ ನಾಟಕದಲ್ಲಿ ನಾವು ಸ್ಟಾರ್ ಪತ್ರೇಸಂಗಪ್ಪನ ಇಡೀ ರಾಜ್ಯ ಎತ್ತ ಹಾಡ್ಬಿಡ್ತು. ನರಗುಂದ ರೈತ ಬಂಡಾಯದ ರೈತರ ಹೌದು ಸರ್. ಅಲ್ಲಿಂದ ಲಕ್ಷಾಂತರ ಜನರ ಕೈಲಿ ಬಾಯಿಂದ ಬಾಯಿಗೆ ಹಾಡುಗಳಾಗಿ ದನಿಗಳಾಗಿ ಆ ಹೋರಾಟಕ್ಕೆ ಒಂದು ಸಾಂಸ್ಕೃತಿಕವಾದಂಥ ಒಂದು ರೀತಿಯ ಬೆನ್ನೆಲುಬಾಗಿ. ನಾನು ಯಾಕೆ ಕೇಳ್ತಿದ್ದೆ, ಸಾಂಕೇತಿಕವಾಗಿ ಕೇಳ್ತಾ ಇದ್ದೀನಿ. ಚಳುವಳಿಯ ಸಂಕೇತವಾಗಿ ನಾನು ಜನ್ನಿ ನೋಡ್ತಾ ಇದ್ದೀನಿ. ಆ ಚಳುವಳಿಯ ಸಂಕೇತದಲ್ಲಿ ನಿನ್ನೆಯ ದಿನ ನನ್ನ ಜನ ಈಗಲೂ ಅದೇ ಗಟ್ಟಿತನದಲ್ಲಿ ಇದ್ದಾರೆ ಅನ್ನೋಂಥ ಪ್ರಶ್ನೆ. ಜಾಗತೀಕರಣದ ಹಿನ್ನೆಲೆಯಲ್ಲಿ ಆ ಹಾಡನ್ನು ಹಾಡಬೇಕಾಗತ್ತೆ ಸರ್. ಒಂದು ಜನನೇ ಅವತ್ತಿದ್ದಂಗೆ ನಮ್ಮ ಸಂಘಟನೆಗಳಿದೆಯಾ? ಅದನ್ನೇ ಕೇಳ್ತಿರೋದು. ಚಳವಳಿ ಅಂತಸತ್ವ, ಚಳವಳಿ ಸತ್ವ, ಚಳವಳಿ ಬದುಕಿದೆಯೋ ಅಜೀವವಾಗಿದೆಯೋ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ ಈಗ ಸರ್. ಇದ್ದೇ ಇದೆ. ಆದರೆ ಮೂಲ ಸೆಲೆ ಎಲ್ಲೂ ಹೋಗಿಲ್ಲ. ಆ ಸೆಲೆ ಬತ್ತಿದೆ ಅನ್ನುವಂಥ ಅಭಿಪ್ರಾಯ ಇದೆ ಅಲ್ವಾ? ಬತ್ತಿದೆ ಅಂದ್ರೆ ಮೇಲ್ಮೈಯಲ್ಲಿ ಬತ್ತಿದೆ, ಬತ್ತಿಲ್ಲ ಅಂತಂದ್ರೆ ನಿನ್ನೆ ದಿನ ನನ್ನ ಜನ ಈಗಲೂ ಕೂಡ ಅದನ್ನ ಹೇಳ್ಬೇಕಾಗುತ್ತೆ ಸರ್. ಇವತ್ತು ಹೇಳ್ತೀನಿ ಕೇಳಿ, ಆ ಧ್ವನಿ ಹುಡುಗೋದು ಇಲ್ಲ. ನನಗೆ ರಂಗಾಯಣದ ನಿರ್ದೇಶಕ ಅಂತ ಸರ್ಕಾರ ಪ್ರಕಟ ಮಾಡಿದ ತಕ್ಷಣ ನನಗೆ ಬಂದಿರೋ ಆಶೀರ್ವಾದ ಇದೆಯಲ್ಲ ಜನ ಸರ್, ಅದನ್ನು ಕೇಳಿ ನನ್ನ ಧ್ವನಿ ಇನ್ನೂ ಗಟ್ಟಿ. ಖಂಡಿತ ನನ್ನ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿ ಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು. ಕಂಬಳಿಗಳು ಕೊರಗಿದವು ಎದ್ದೇಳುವ ರೊಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ, ಭೂಕಂಪನವಾಯಿತು ಅವರು ಕುಣಿದ ಹುಚ್ಚಿಗೆ. ಇರುವೆಯಂತೆ ಹರಿವ ಸಾಲು ಹುಲಿ ಸಿಂಹದ ದನಿಗಳು, ಧಿಕ್ಕಾರ ಅಸಮಾನತೆಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ, ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ. ಲಕ್ಷಾಂತರ ನಾಗರಗಳು ಹುತ್ತ ಬಿಟ್ಟು ಬಂದಂತೆ ಊರ ತುಂಬ ಹರಿದರು, ಪಾತಾಳಕ್ಕೆ ಇಳಿದರು, ಆಕಾಶಕ್ಕೆ ನೆಗೆದರು. ಬುಸುಗುಟ್ಟುವ ಬೀದಿಯಲ್ಲಿ ವಿಷವಿಲ್ಲದ ನನ್ನ ಜನ ಕೆಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರು, ಕೆಂಬಾವುಟ ಹಿಡಿದವರು ನ್ಯಾಯಕ್ಕಾಗಿ ನಿಂತರು. ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ, ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರಗಳಲ್ಲಿ, ಯಜಮಾನರ ಹಟ್ಟಿಯಲ್ಲಿ ದಣಿ ಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು, ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು. ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು, ಇವರ ಕಂಠ ಕೇಳಿದೊಡನೆ ಅವರ ಧ್ವನಿ ಸತ್ತಿತು. ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ, ಕ್ರಾಂತಿಯ ಬಿರುಗಾಳಿಯಲ್ಲಿ ಕೈ ಬೀಸಿದ ನನ್ನ ಜನ. ಚಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು, ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು, ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರೆಗೆಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು. ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು, ಸಾವಿರಾರು ನದಿಗಳು, ಸಾವಿರಾರು ನದಿಗಳು. ನಿಜಕ್ಕೂ ಬಹಳ ಖುಷಿ ಆಗ್ತದೆ, ಸಂಭ್ರಮ ಆಗ್ತದೆ ಜೆನ್ನಿ ಅವರೇ. ಆದರೆ ಆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳಲ್ಲಿ ನೀರು ಕಮ್ಮಿ ಆಗ್ತಾ ಇದೆ, ದಿಕ್ಕು ಬದಲಾಗಿದ್ದಾವೆ. ಹೋರಾಟದ ಅಂತಸತ್ವ, ಅದರ ಮಾರ್ಗ, ಅದರ ನಾಯಕತ್ವ ಎಲ್ಲವೂ ಕೂಡ ಸ್ವಾರ್ಥದ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ. ಚಳವಳಿಗಳು ನಿಂತು ನೀರಾಗಿದ್ದಾವೆ ಸರ್. ಅಂದರೆ ನನಗನ್ಸೋ ಪ್ರಕಾರ ತತ್ವ ಸ್ವಲ್ಪ ಕುಂದುತ್ತಾ ಇದೆ, ಸತ್ಯ ಸಾಯ್ತಾ ಇದೆ. ತತ್ವ ಮತ್ತು ಸತ್ಯ ಎರಡು ಮನುಷ್ಯನಲ್ಲಿ, ಅಂದರೆ ನಾಯಕತ್ವ ವಹಿಸೋರಲ್ಲಿ ಮತ್ತು ಸಮೂಹವನ್ನು ಕಟ್ಟೋರಲ್ಲಿ ಆ ಸಮಷ್ಟಿಯಲ್ಲಿ ಯಾವತ್ತಿರುತ್ತೋ ಯಾವತ್ತೂ ನಾಶ ಆಗಲ್ಲ. ನನಗೆ ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದರೆ, ತಳ ಸಮುದಾಯಗಳ ಸಾಂಸ್ಕೃತಿಕ ರಾಯಭಾರಿಗಳು ಜನ್ನಿ ಇರ್ಬೋದು, ಪಿಚ್ಚಳಿ ಇರ್ಬೋದು, ಕೋಟಿಗಾನಳ್ಳಿ ರಾಮಯ್ಯ ಇರ್ಬೋದು, ಅಪ್ಪಗಿರಿ ತಿಮ್ಮರಾಜ್ ಇರ್ಬೋದು, ಬಹಳಷ್ಟು ದಿನ ಇವತ್ತು ನಮ್ಮ ಸಾಲದ ಮರ ತಿಮ್ಮಕ್ಕ ಇವತ್ತು ಎಲ್ಲರೂ ಕೂಡ ನಮ್ಮ ತಳ ಸಮುದಾಯಗಳ ಸಾಂಸ್ಕೃತಿಕ ರಾಯಭಾರಿಗಳು. ಈ ಸಾಂಸ್ಕೃತಿಕ ರಾಯಭಾರಿಗಳು ಬದುಕು ಕಟ್ಟುವ ವಿಚಾರದಲ್ಲಿ ಅಥವಾ ಚಳುವಳಿಗಳನ್ನು ತಬ್ಬಲಿ ಮಾಡಿದಾರ ಅಂತ? ಸರ್ ಇಲ್ಲ. ಯಾಕೆ ಗೊತ್ತಾ, ಯಾವತ್ತೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಳುವಳಿನೂ ಚಳುವಳಿ ಆಗೋಕ್ಕೆ ಸಾಧ್ಯ ಇಲ್ಲ.
ಚಳುವಳಿ ಇದ್ದಾಗ ಅದಕ್ಕೆ ಪೂರಕವಾಗಿ ಒಂದು ಶಕ್ತಿಯಾಗಿ ಅದಕ್ಕೆ ಜೀವ ಒತ್ತಡದ ತುಂಬ ಶಕ್ತಿ. ಒತ್ತಡದ ಶಕ್ತಿಯಾಗಿ ಬೆಳಗಬಹುದೇ ಹೊರತು ಅದೇ ಒಂದು ಚಳುವಳಿ. ನನಗೆ ಏನಂದರೆ ನೋಡಿ, ನಮಗೆ ಏನಂದರೆ ಇಷ್ಟನ್ನು ಮಾತಾಡೋಣ ಹೋಗಾರ ಸರ್. ಚಳುವಳಿ ಆಂದೋಲನ ಅಂದ ತಕ್ಷಣ ಕೆಲವರೆಲ್ಲ ಏನು ತಿಳ್ಕೊಂಬಿಡ್ತಾರೆ, ಅಯ್ಯೋ ಅಂತ ಒಳ್ಳೆ ಶೀಲ ಕೆಟ್ಟವ್ರಂಗೆ ಓಡ್ತಾ ಇರ್ತಾರೆ. ಚಳುವಳಿ ಅಂದರೆ ಅದು ಬದಲಾವಣೆ ಅನ್ನೋ ಒಂದು ಸಣ್ಣ ಸಂಕೇತ ಸರ್. ಮೂವ್ಮೆಂಟ್ ಅದು. ಬದಲಾವಣೆನೇ ಬೇಡ ಅಂತ ಅಂದರೆ, ಬದಲಾವಣೆ ಹೋಗ್ತಿದೆ ಅಂದರೆ ನನ್ನನ್ನು ನಾನು ಹೆಂಗೆ ಕಾಪಾಡ್ಕೊಳ್ಳಿ? ಬದಲಾವಣೆಯ ಬಯಸುವನ್ನೇ ಹೊಸ ಮನುಷ್ಯ. ಬಟ್ ಬದಲಾವಣೆ ನೆಪದಲ್ಲಿ ಓಡಿ ಹೋಗ್ತಾ ಇದಾರಲ್ಲ ಅಂತ ಹೇಳ್ತಾರೆ ಸರ್. ಅದು ಓಡೋರ್ನ ಇವತ್ತು ನೋಡಿ, ಒಂದು ನನಗೆ ಹುತ್ತೋಬಿಡಿದಾರೆ ನಾಟಕದೊಂದು ಆ ಕೊನೆಯ ಇದು ನೆನಪರುತ್ತೆ. ಸಾಯೋದಂದರೆ ಎಲ್ಲಿ ತನಕ, ಬಗ್ಗೋದಂದರೆ ಭೂಮಿ ತನಕ, ನೆಲ ಕಿತ್ತರು, ಹೊಲ ಕಿತ್ತರು, ಹೆಣ್ಣು ಕಿತ್ತರು, ಹೊನ್ ಕಿತ್ತರು, ತಾಳ್ಬೋದಾ? ಹಾಂ, ಹೊಟ್ಟೆ ಸಿಟ್ಟು ರೆಟ್ಟೆಗೆ ಬಂದರೆ ಸೂಳೆ ಮಕ್ಕಳು 100 ಚೂರು ಅಂತ. ಅದು ಜನಸಮುದಾಯದ ಇದು. ಎಲ್ಲಿವರೆಗೂ ತಾಳ್ತಾರೆ ಸರ್? ಏನಾಗಿದೆ, ಜನನೂ ಕೂಡ ಜನ ಮಿಸ್ಲೀಡ್ ಮಾಡಿದ್ದಾರೆ. ಅಂದರೆ ಎಲ್ಲ ಸುಲಭದಲ್ಲಿ ದಕ್ಕಿಬಿಡಬೇಕು ಅಂತ. ಇದು ಈ ಜಾಗತೀಕರಣದಲ್ಲಿ ಆಗ್ತಾ ಇರೋ ದೊಡ್ಡ ಎಲ್ಲ ಸುಲಭದಲ್ಲಿ ಹೆಂಗೆ ಸಿಗುತ್ತೆ ಸರ್? ಅಂದರೆ ಜಾಗತೀಕರಣದ ಹೊಡೆತ, ಜಾಗತೀಕರಣದ ಬಹಳ ದೊಡ್ಡ ಹೊಡ್ತಾ ಇದೆ. ಯಾಕಂದರೆ ಭ್ರಮೆಗಳನ್ನು ಹುಟ್ಟಿಸೋದು. ಹೆಂಗೋ ನೀನು ಬದುಕು ಅಂತ ನೀವಾಗಲೂ ಹೇಳಿದ್ರಲ್ಲ, ಸ್ವಾರ್ಥ. ಅದು ಎಲ್ಲಿಂದ ಬಂದು ಅಂತ ನನಗೂ ಆಶ್ಚರ್ಯ ಆಗ್ತಾಯಿಲ್ಲ. ಯಾಕಂದರೆ ನಾವೆಲ್ಲ ಬಟ್ ಜಾಗತೀಕರಣ ಅಂತೂ ಚಂಚಲ ಹೆಣ್ಣಿದ್ದಂಗೆ ಅದು. ಹೌದೌದು, ಮಾತೇ ಇಲ್ಲ. ಎಲ್ಲಿ ಬಿದ್ದೋಗ್ಬಿಡ್ತೋ, ಎಲ್ಲಿ ಹಾಳಾಗ್ತಾರೋ ಗೊತ್ತೇ ಆಗೋದಿಲ್ಲ. ಭಾಳ ಎಚ್ಚರಿಕೆಯಿಂದ ಇಲ್ಲದೆ ಇದ್ದರೆ ಅದು ಚಂಚಲ ಹೆಣ್ಣೆ ಅದು. ಸೊ ಜೆನ್ನಿ, ನಿಮ್ಮ ಜೊತೆ ಇನ್ನಷ್ಟು ವಿಷಯಗಳು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.